ಓಕೆ. ಸೊ ನನಗೆ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ. ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಎಕ್ಸಿಟ್ ವೂಂಡ್ ಒಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು ಅದ್ರ ಸೈಜು 6.35 mm ಅಂತ ಹೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸಿ, ಫಾರ್ಮಲ್ ರಿಪೋರ್ಟ್ ಬರಬೇಕು. ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ. ಮತ್ತೆ ಬ್ಲಡ್ದು ಒಂದು ಸ್ಯಾಂಪಲ್ ತಗೊಂಡಿದ್ದಾರೆ. DNA ಸಂಬಂಧಪಟ್ಟಂತೆ ಎಲ್ಲ ಬೇಕಾಗಿರುತ್ತೆ, ಅದೊಂದು ಸ್ಯಾಂಪಲ್ ತಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಒಂದು CT ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಅದು ರಿಪೋರ್ಟ್ ಬಂದಿಲ್ಲ, ಅಂದ್ರೆ ರಿಪೋರ್ಟ್ ದೊರಕಿರುತ್ತೆ, ನನಗೆ ಗಮನಕ್ಕೆ ಬಂದಿಲ್ಲ. ಯಾವ ಇದರಲ್ಲಿದೆ, ಒಂದು ಸಿಂಗಲ್ ಬುಲೆಟ್ ಬೇರೆ ಇನ್ನೇನು ಕಾರಣಗಳು ಇರುತ್ತೆ, ಜನರಲಿ ಆಸ್ ಎ ಪಾರ್ಟ್ ಆಫ್ ಫಾರ್ಮಾಲಿಟಿ ಈ ವಿಚಾರದಲ್ಲಿ ಮಾಡಿರ್ತಾರೆ.